ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ಬೇಗ ಇವತ್ತಿನ ಟಾಪಿಕ್ಕಿಗೆ ಬಂದುಬಿಡ್ತೀನಿ. ಈ ಒಂದು ಉರ್ಲಿ ಬೌಲ್ನ ನಾನು ಮೀಶೋನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಈ ಬೌಲ್ನ ನಮ್ಮದೇ ಆದ ಓನ್ ಟೆಕ್ನಿಕ್ ಬಳಸ್ಕೊಂಡು ಡೆಕೋರೇಟ್ ಮಾಡ್ಬೋದು. ನಾನಿವಾಗ ಜಸ್ಟ್ ಫ್ಲವರ್ಸ್ನ ಯೂಸ್ ಮಾಡ್ತಾ ಈ ರೀತಿಯಾಗಿ ರೆಡಿ ಮಾಡ್ತಾಯಿದ್ದೀನಿ, ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡೋಣ ಅಂಥೇಳಿ. ಹಾಗೆ ತುಂಬ ದಿನದಿಂದ ಕಾಯ್ತಾ ಇದ್ದೆ ಈ ದೇವಾಲಯಕ್ಕೆ ಹೋಗಬೇಕು ಅಂತ, ಆದರೆ ಡಿಲೇ ಆಗ್ತಾನೆ ಹೋಗ್ತಾ ಇತ್ತು. ಫೈನಲಿ ಇವತ್ತು ಒಳ್ಳೆ ಟೈಮ್ ನನ್ನ ಜೀವನದಲ್ಲೂ ಬಂದಿದೆ. ದೇವರ ದರ್ಶನ ಎಲ್ಲ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ತಾ ಮನೆಯಲ್ಲೂ ಪೂಜೆ ಮುಗಿಸ್ದೆ. ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀವಿ. ರಾಯರ ದರ್ಶನ ಮಾಡೋದಕ್ಕೆ ಫ್ಯಾಮಿಲಿ ಸಮೇತ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಬೆಂಗಳೂರಿಂದ ಟಿಕೆಟ್ ರಿಸರ್ವೇಷನ್ ಆಗಿದೆ ಮಂತ್ರಾಲಯಕ್ಕೆ. 10 ದಿನ ಮುಂಚಿತವಾಗಿ ನಾವು ಬುಕ್ ಮಾಡ್ಕೊಂಡಿದ್ದೀವಿ ಟಿಕೆಟ್ನ. ಸೊ ಇವಾಗ ಮೈಸೂರಿನಿಂದ ಹೊರಟು ಬೆಂಗಳೂರಿಗೆ ರೀಚ್ ಆಗ್ತಾ ಇದ್ದೀವಿ. 6:15ಗೆಲ್ಲ ನಾವು ಇಲ್ಲಿದ್ದೀವಿ. 7:30ಕ್ಕೆ ನಾವು ಬುಕ್ ಮಾಡಿದ ಕರ್ನಾಟಕ ಎಕ್ಸ್ಪ್ರೆಸ್ ಬೆಂಗಳೂರು ಟು ಡೆಲ್ಲಿಗೆ ಹೊರಡೋದು. ಸೊ ನಮಗಂತೂ ಇನ್ನೂ ತುಂಬ ಟೈಮ್ ಇದೆ. ಸೊ ಇಲ್ಲೇನೇ ಏನಾದರೂ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಮಕ್ಕಳು ಕೂಡ ಹೊಟ್ಟೆ ಹಚ್ಕೊಂಡಿದ್ದಾರೆ. ಟ್ರಾವೆಲ್ ಮಾಡ್ತಾನೂ ನಾವು ಕ್ಯಾಟ್ರಿಂಗ್ ಆರ್ಡರ್ ಕೊಡ್ಬೋದು, ಬಟ್ ಇಲ್ಲೇ ಲೈಟಾಗಿ ಊಟ ಮಾಡ್ಕೊಳ್ತಾ ಇದ್ದೀವಿ ಇವಾಗ. ಮತ್ತು ನಾವು ಬುಕ್ ಮಾಡಿದ್ದು 3rd AC ಸ್ಲೀಪರ್ ಕೋಚು. ಸ್ಲೀಪರ್ ಕ್ಲಾಸಸ್ಗೆ ಹೋಲಿಸಿದ್ರೆ ಇದರಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಸಿಗುತ್ತೆ. ಮತ್ತು ಇನ್ನೊಂದು ಸ್ಲೀಪರ್ ಕೋಚ್ನಲ್ಲಿ 74 ಜನ ಟ್ರಾವೆಲ್ ಮಾಡ್ಬೋದು, ಬಟ್ 3rd ACನಲ್ಲಿ 64 ಜನ ಟ್ರಾವೆಲ್ ಮಾಡ್ಬೋದು. ಇದೇ ಡಿಫ್ರೆನ್ಸು ಸ್ಲೀಪರ್ ಕೋಚ್ಗೂ ಮತ್ತು 3rd ACಗೂ. ನಾವೇನಾದರೂ ಗಡಿಬಿಡಿನಲ್ಲಿ ಕೊನೆಗೆ ಬುಕ್ ಮಾಡೋದು ಬದಲು ನಾವು ಮುಂದಿನ ತಿಂಗಳು ಹೋಗ್ತಾ ಇದ್ದೀವಿ ಅಂದರೆ ಈ ಟೈಮಲ್ಲೇ ಬೆಟರ್ ಆಪ್ಷನ್. ನಾವು 10-15 ದಿನ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಟಿಕೆಟ್ನ. ನಮ್ಮ ಮಕ್ಕಳಂತೂ ಚಾಮರಾಜನಗರ ರೈಲ್ವೆ ಸ್ಟೇಷನ್ ಓಡಾಡುವಾಗ ಇಲ್ಲೂ ಸುಮ್ಮನೆ ಕುಣಿತಾ ಇದ್ದಾರೆ. ನಮಗಂತೂ ಅವ್ರಿಬ್ಬರನ್ನ ಹಿಡಿಯೋದೇ ಆಗ್ತಾಯಿದೆ. 7:30 ಆಯಿತು, ನಮ್ಮ ಟ್ರೈನ್ ಹೊರಡೋ ಟೈಮ್ ಆಗಿದೆ. ನಮ್ಮ ಸೀಟ್ಸ್ನೆಲ್ಲ ಕನ್ಫರ್ಮ್ ಮಾಡ್ಕೊಳ್ತಾ ಕೂತ್ಕೊಳ್ತಾ ಇದ್ದೀವಿ. ಇಲ್ಲಿಂದ 7 hours ಜರ್ನಿ ಮಾಡಬೇಕು ಮಂತ್ರಾಲಯಕ್ಕೆ. ಮಕ್ಕಳನ್ನ ಫಸ್ಟ್ ಮಲಗಿಸ್ಬಿಡೋಣ ಅಂತ ಟಿಕೆಟ್ಸ್ ಚೆಕ್ಕಿಂಗ್ ಕೂಡ ನಡೀತಾ ಇದೆ ಇವಾಗ. ಪೆಲೋಸ್ ಎಲ್ಲ ಕೊಟ್ಟಿದ್ದಾರೆ, ಬ್ಲಾಂಕೆಟ್ ಕೂಡ ಕೊಟ್ಟಿದ್ದಾರೆ. ನನ್ನ ಕಂಫರ್ಟ್ ನಾನು ಮಿಡಲಲ್ಲಿ ಮಲ್ಕೊಳ್ತೀನಿ, ಅಮ್ಮ ಲೋಬರ್ಸ್ ಕೆಳಗಡೆ ಮಲ್ಕೊಳ್ತಾರೆ. ನಾವು ಒನ್ಸ್ ಮಂತ್ರಾಲಯ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ ಅಂದರೆ ಇಲ್ಲಿಂದ ಮಠಕ್ಕೆ 16 ಕಿಲೋಮೀಟ್ರ್ ದೂರ ಇರುತ್ತೆ. ಸೊ ಅಲ್ಲಿ ಆಟೋದವ್ರು ಕಾಯ್ತಾ ಇರ್ತಾರೆ. ಟ್ರೈನ್ ಏನು ಟೈಮಿಂಗ್ಸ್ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಬೇಸಸ್ ಮೇಲೆ ಕಾಯ್ತಾ ಇರ್ತಾರೆ. ಅಲ್ಲಿಂದ ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿಂದ ಆಟೋದವ್ರು ಕರ್ಕೊಂಡೋಗಿ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ನಿಲ್ಲಿಸ್ತಾರೆ. ಅಲ್ಲಿ ಒಳಗಡೆ ಹೋಗ್ತಾ ಇದ್ರೆ ಲಾಡ್ಜ್ ಅವರು ಡಾರ್ಮೆಟ್ರೀಸ್ ಕಾಯ್ತಾ ಇರ್ತಾರೆ ನಮ್ಮಲ್ಲಿ ಸ್ಟೇ ಮಾಡಿ ಅಂತ. ನಮಗೆ ಇಲ್ಲಿನ ಒಬ್ಬರು ಲೋಕಲಿಸ್ಟ್ ಪರಿಚಯ ಆದರು. ನಾವಿವಾಗ 2:15ಗೆಲ್ಲ ಮಂತ್ರಾಲಯ ರೀಚ್ ಆದ್ವಿ. ಅವರು ಫೋನ್ ಮಾಡಿದ್ವಿ. ಅವರು ಮಂತ್ರಾಲಯದ ಮಟ್ಟದಲ್ಲೇ ಒಂದು ರೂಮ್ನ ಕೊಡಿಸಿದ್ದಾರೆ. ಮೂಲಾರಾಮ ಮಂದಿರದಲ್ಲೇ ನಮಗೆ ರೂಮ್ ಸಿಕ್ಕಿದೆ. 1 ನೈಟ್ಗೋಸ್ಕರ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಳ್ಳೋ ಬದಲು ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ರಿಟರ್ನ್ ಅಂದರೆ ನಾವು ಚೆಕ್ಔಟ್ ಮಾಡಬೇಕಾದ್ರೆ ನಮಗೆ ಈ 500 ರೂಪೀಸ್ ನಾವೇನು ಕೊಟ್ಟಿರ್ತೀವಿ ಅದು ನಮಗೆ ವಾಪಸ್ಸಾಗುತ್ತೆ. ನಾವಿವಾಗ ಮಾರ್ನಿಂಗ್ 7:30ಗೆಲ್ಲ ಎಲ್ಲರೂ ಫ್ರೆಶ್ ಅಪ್ ಆಗಿ ರಾಯರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಟೆಂಪಲ್ ಟೈಮಿಂಗ್ಸ್ ಬೆಳಗ್ಗೆ 6ರಿಂದ 2 ಗಂಟೆವರೆಗೆ, ಹಾಗೆ ಸಂಜೆ 4ರಿಂದ 9 ಗಂಟೆವರೆಗೆ ದೇವರ ದರ್ಶನಕ್ಕೆ. ಆಲ್ಮೋಸ್ಟ್ ಎಲ್ಲ ದಿನಗಳಲ್ಲೂ ಫ್ರೀ ಇರುತ್ತೆ, ವೀಕೆಂಡ್ಸ್ನಲ್ಲಿ ರಶ್ ಇರುತ್ತೆ ಅಂತ ಹೇಳಿದರು. ನಾವಿವಾಗ ದೇವರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ನಮ್ಮ ಡ್ರೆಸ್ ಕೋಡ್ ಗೊತ್ತೇ ಇದೆಯಲ್ಲ, ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅಪ್ಪ ಮನೆಯವರು ಮತ್ತು ಮಕ್ಕಳು ಪಂಚೆ ಶಲ್ಯ ಹಾಕ್ಕೊಂಡಿದ್ದಾರೆ. ನಾವು ಸ್ಯಾರಿ ವೇರ್ ಮಾಡಿದ್ದೀವಿ. ಹೂವು ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ರು. ಸೊ ಹೂವು ತೊಗೊಂಡು ಮುಡ್ಕೊಳ್ತಾ ಇದ್ದೀನಿ. ಗಂಧದ ತಿಲಕನೆಲ್ಲ ಹಚ್ಚಿಸ್ಕೊಂಡ್ರು ಅಪ್ಪ ಮತ್ತು ಮಕ್ಕಳು ಮನೆಯವರೆಲ್ಲ. ಇವಾಗ ರೂಮಿಂದ ದೇವಸ್ಥಾನ ತುಂಬ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವಾಗ. ಒನ್ಸ್ ನಾವು ಸ್ನಾನ ಎಲ್ಲ ಮುಗಿಸಿ ದೇವಾಲಯಕ್ಕೆ ಎಂಟ್ರಿ ಆದರೆ ಇಲ್ಲಿನ ಪಾಸಿಟಿವ್ ವೈಬೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ದೇವಸ್ಥಾನದ ಗೋಡೆಗಳಂತೂ ಒಂಥರ ಬೃಂದಾವನ ಶೈಲಿನೇ ಕಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾರೆಲ್ಲ ಫಸ್ಟ್ ಟೈಮ್ ಮಂತ್ರಾಲಯ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ರಾಯರ ದರ್ಶನಕ್ಕೆ ಹೋಗೋದಕ್ಕೂ ಮುಂಚೆನೇ ಮಂಚಾಲಮ್ಮನವ್ರ ದರ್ಶನ ಪಡ್ಕೊಂಡು ನಂತರನೇ ರಾಯರ ದರ್ಶನಕ್ಕೆ ಹೋಗಬೇಕು. ಅದು ಇಲ್ಲಿನ ಪದ್ಧತಿ. ಇಲ್ಲಿ ಮೇನ್ ಗೇಟಿಂದ ದೇವಾಲಯದವರೆಗೂ ನೋಡ್ಬೋದು, ಒಳ್ಳೆ ವಾಲ್ ಆರ್ಟ್ ಮಾಡಿದ್ದಾರೆ. ಎಷ್ಟು ಚಂದ ರಾಯರ ಅವತಾರ ಮತ್ತು ಅವರ ಪವಾಡಗಳ ಬಗ್ಗೆ ವಿವರಿಸ್ತಾ ಮತ್ತು ವಿಷ್ಣುವಿನ ಅವತಾರಗಳ ಜೊತೆಗೆ ಅದರ ಮಹತ್ವವನ್ನು ಕೂಡ ಬರೆದು ವಾಲ್ ಆರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟೊಂದು ಜನ ಇಲ್ಲಿ ನಿಂತ್ಕೊಂಡು ಫೋಟೋನ ತೆಕ್ಕೊಳ್ತಾ ಇದ್ದಾರೆ. ನಾವು ಕೂಡ ಒಂದಷ್ಟು ಫೋಟೋನ ತೆಕ್ಕೊಂಡ್ವಿ. ಇದು ನಮ್ಮ ಫೋನಲ್ಲಿ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ
ನಾವಿವಾಗ ಮಂಚಾಲಮ್ಮನವ್ರ ದರ್ಶನ ಮಾಡಿಕೊಂಡು ರಾಯರ ದರ್ಶನಕ್ಕಾಗಿ ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ನಾನಿವಾಗ ಹೊಸ್ದಲ್ಲಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬಂದ್ವಿ. ದೇವಸ್ಥಾನದ ಒಳಗಡೆ ಫೋನ್ ಅಲೋ ಇದೆ. 10 ನಿಮಿಷದಲ್ಲೇ ನಮಗೆ ರಾಯರ ದರ್ಶನ ತುಂಬ ಚೆನ್ನಾಗಿ ಹತ್ತಿರದಲ್ಲೇ ಆಯಿತು. ಯಾಕಂದರೆ ನಮಗೆ ಇಲ್ಲಿನ ಲೋಕಲಿಸ್ಟ್ ಒಬ್ಬರು ಪರಿಚಯ ಇದ್ದರು, ಸೊ ಅದರಿಂದಾಗಿ ಬೇಗ ದರ್ಶನ ಆಯಿತು. ಮಂತ್ರಾಕ್ಷತೆನ ತಗೊಳ್ತಾ ಇದ್ದೀವಿ. ಇವಾಗ ಪ್ರದಕ್ಷಿಣೆ ಆಗ್ತಾ ನೋಡ್ಬೋದು ಎಷ್ಟೋ ಜನ ಅವ್ರವ್ರ ಹರಕೆನ ಹೆಜ್ಜೆ ನಮಸ್ಕಾರಗಳಾಗ್ತಾ ಉರುಳು ಸೇವೆಗಳು ಮಾಡ್ತಾ ಅವ್ರ ಹರಕೆನ ತೀರಿಸ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಯಾವುದೇ ರೀತಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋ ಹಾಗಿಲ್ಲ. ಗರ್ಭಗುಡಿನಲ್ಲೇ ಒಂದು ಕ್ಯಾಮ್ರಾ ಇರುತ್ತೆ, ಅದರಿಂದಲೇ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಇಲ್ಲಿನ ಸ್ಕ್ರೀನ್ ಮೇಲೆ. ಇಲ್ಲೊಂದು ಗೋಪುರ ಕೂಡ ಇದೆ, ನೋಡಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ. ನಮ್ಮದು ಒಂದು ಅಳಿಲು ಸೇವೆನ ಸಲ್ಲಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಇಲ್ಲಿ. ನಮ್ಮ ಕೈಲಾದಷ್ಟು ದಾನನ ಮಾಡ್ಬೋದು. ಇಲ್ಲಿ ಬರ್ತಿದ್ದಾರೆ ನೋಡಿ, ಆನ್ಲೈನ್ ಪೇಮೆಂಟ್ ಮಾತ್ರ, ಯಾವುದೇ ರೀತಿಯಾಗಿ ದುಡ್ಡು ಅಥವಾ ಕ್ಯಾಶ್ನ ತಗೊಳ್ಳೋದಿಲ್ಲ ಅಂತ. ನಮ್ಮದು ಆನ್ಲೈನ್ ಪೇ ಮಾಡಿದ್ವಿ. ಇದಕ್ಕೆ ಒಂದು ರೆಸಿಪ್ಟನ್ನ ಕೊಡ್ತಾ ಇದ್ದಾರೆ. ಈ ರೆಸಿಪ್ಟನ್ನ ಪ್ರಸಾದ ಕೌಂಟರ್ನಲ್ಲಿ ತೋರಿಸಿದ್ರೆ ಪರಿಮಳ ಪ್ರಸಾದ ಸಿಗುತ್ತೆ. ನಾವಿವಾಗ ದೇವಾಲಯದ ಪಕ್ಕದಲ್ಲಿದ್ದ ಪರಿಮಳ ಪ್ರಸಾದ ಕೌಂಟರ್ಗೆ ಬರ್ತಾ ಇದ್ದೀವಿ. ಒಬ್ಬರಿಗೆ ಈ ಪರಿಮಳ ಪ್ರಸಾದ ಬಂದು 3 ಪ್ಯಾಕೆಟ್ಸ್ ಮಾತ್ರ ಸಿಗುತ್ತೆ ಅಂತ ಬರೆದಿದ್ದಾರೆ. ಒಂದು ಪ್ಯಾಕೆಟ್ಗೆ 30 ರುಪೀಸು. ನಾನು 3 ಮತ್ತು ಮನೆಯವ್ರು 3 ಪ್ಯಾಕೆಟ್ಸ್ನ ತಗೊಂಡ್ವಿ. ಹಾಗೆ ಆನ್ಲೈನ್ ಪೇ ಮಾಡಿದ್ದಕ್ಕೆ ಕೊಟ್ಟಿದ್ದ ರೆಸಿಪ್ಟಲ್ಲಿ 1 ಪ್ಯಾಕೆಟ್ ಸಿಕ್ತು ನಮಗೆ. ಕೌಂಟರಲ್ಲಿ ಸ್ವಲ್ಪ ರಶ್ ಇತ್ತು. ಇಲ್ಲಿಂದ ಎಕ್ಸಿಟ್ ಆಗೋದಕ್ಕೆ 20 ನಿಮಿಷ ಆಯಿತು. ಪ್ರಸಾದದ ಘಮ ಅಂತೂ ಚೆನ್ನಾಗಿದೆ. ನಾನು ಇಲ್ಲೇ ಒಂದು ಪ್ಯಾಕೆಟ್ ತಿನ್ಕೊಬಿಡ್ಲ ಅನ್ನಿಸ್ತೈತೆ. ದೇವರ ದರ್ಶನ ಎಲ್ಲ ಮುಗಿಸಿ ನಾವಿವಾಗ ಹೊರಗಡೆ ಬಂದ್ವಿ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಪರಿಮಳ ಪ್ರಸಾದನ ತಿಂದ್ವಿ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇದೆ. 11 ಗಂಟೆಗೆ ಭೋಜನ ವ್ಯವಸ್ಥೆ ಇದೆ ಅಂತ ಗೊತ್ತಾಯಿತು. ನಾವಿವಾಗ ದೇವಸ್ಥಾನದ ಪಕ್ಕದಲ್ಲಿದ್ದ ಪ್ರಸಾದಾಲಯಕ್ಕೆ ಬರ್ತಾ ಇದ್ದೀವಿ. ಮಧ್ಯಾಹ್ನದ ಊಟ ನಾವಿಲ್ಲೇ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಪ್ರಸಾದ ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ತುಂಬ ಅಂಗಡಿಗಳಿತ್ತು ಇಲ್ಲಿ, ಸೊ ಏನಾದರೂ ನೆನಪಾಗಿ ತಗೊಳ್ಳೋಣ ಅಂತ ಬಂದೆ. ಇಲ್ಲಿ ರಂಗೋಲಿ ಸ್ಟೆನ್ಸಿಲ್ಸ್ ಪ್ಲೇಟ್ ಮತ್ತು ಅದು ಬಾಕ್ಸ್ ತುಂಬ ಚೆನ್ನಾಗಿತ್ತು, ಅದನ್ನು ತಗೊಂಡೆ. ಮತ್ತು ಮಕ್ಕಳು ಕೆಲವೊಂದಷ್ಟು ಪ್ಲೇ ಥಿಂಗ್ಸ್ ತಗೊಂಡ್ರು. ಹಾಗೆ ಇದೊಂದು ಅಶ್ವಗಂಧ ಕೂಡ ತಗೊಂಡೆ. ನೀರು ಬೆರೆಸ್ತಾರೆ, ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಇದಕ್ಕೆ ತಿಲ್ಕದ ಮೌಲ್ಡ್ ಕೂಡ ಬೈ ಮಾಡಿದ್ವಿ. ನಮಗೆ ಇಲ್ಲಿಂದ ರಿಟರ್ನ್ ಟ್ರೈನ್ ಬಂದು ನಾಂದೇಡ್ ಎಕ್ಸ್ಪ್ರೆಸ್ 7:15 ಇದೆ. ಸೊ ನಾವಿವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.